ಪದೇ ಪದೇ ಎತ್ತಾ ಇದೆ. ಆದಷ್ಟು ಬೇಗನೆ ಪಂದ್ಯ ಪ್ರಾರಂಭವಾಗಿದೆ. ಈಗಾಗಲೇ ಮೊದಲ ರೈಡ್. ಜೋರಾಜ್ ಅವ್ರನ್ನ ಹತ್ರ ಬರಬೇಕು ದಯವಿಟ್ಟು. ಈ ಬಾರಿ ತೋದಿಂದ ಆಟಗಾರನ್ನ ಎಣ್ಣೆವಂಡಿಗೆ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಹಳ ಯಶಸ್ವಿ ಟ್ಯಾಕಲ್ ಆದರೆ ಕಾಯ್ದೆ ನೋಡೋಣ. ನಿರ್ಣಯ ಅಂತಿಮ ನಿರ್ಣಯ. ಏನು ಮತ್ತೆ ಕಟ್ಟಿಗೆ ಬಿಡ್ತು. ಆಟಗಾರ 3ಕ್ಕೆ ನೇಮಾರಿ ಕುಮಾರ್ ಹೆಣ್ಣುಡಿಗೆ ಪರವಾಗಿ ಹೇಳ್ಬೇಕಂದ್ರೆ ತಮ್ಮ ತಂಡದ ಬೆನ್ನೆಲುಬು ಸ್ಟಾರ್ ಆಟಗಾರ ಕುಮಾರ್ ತಮ್ಮ ತಂಡಕ್ಕೆ ಯಾವ ರೀತಿ ಸಹಾಯ ಮಾಡ್ತಾರೆ ಕಾಯ್ದು ನೋಡೋಣ. ಅದರಲ್ಲಿ ಗೆದ್ದಂತ ತಂಡ ನೇರವಾಗಿ ಫೈನಲ್ಗೆ ಗೆದ್ದು ಅದರೊಂದಿಗೆ ತಲೆಬೇಕು ನಾವು. ಇದರೊಂದಿಗೆ ಸಮಬಲ ಹೋರಾಟ ನಡೀತಾ ಇದೆ. ಕುಮಾರ್ ನಮ್ಮ ತಾಲೂಕಿನ ಸ್ಟಾರ್ ಆಟಗಾರ ಅಂದ್ರೆ ತಪ್ಪಾಗಲಾರ್ದು 55 kg ಒಳಗಿನವ್ರಿ. ಡೋಂಟ್ ಟಾಕ್ ಪ್ಲೇಯರ್ಸ್, ಓನ್ಲಿ ಕ್ಯಾಪ್ಟನ್ ಟಾಕ್. ಮತ್ತೊಮ್ಮೆ ಕುಮಾರ್ ಎಣ್ಣೆ ಹೊಡಿಗೇರಿ ತಂಡದ ಸ್ಟಾರ್ ಆಟಗಾರ ಕುಮಾರ್ ಯಾರು ಮಾತಾಡ್ಬಾರ್ದು. ಅಲ್ಲಿ ಏನಾದ್ರು ಕೊಡ್ತಾರ, ನೀವ್ ಯಾಕೆ ಮಾತಾಡ್ತೀರ? ಸುಮ್ಮನೆ ನೀವು ಹಂಗೆ ಹೇಳ್ತಾರ. ಆಮೇಲೆ ಟೆಕ್ನಿಕಲ್ ಟೈಮ್ ಮಾಡ್ಕೊಂಡು ಮಾತಾಡ್ರಿ. ಐದರೊಂದಿಗೆ ಬರಪ್ಪ ತೋರಿಸಿನ ಪಂದ್ಯ. ಇದೆಲ್ಲ ಗೆದ್ದಂತ ತಂಡ ನೇರವಾಗಿ ಫೈನಲ್ಗೆ ರಾಕೆಟ್ ಬಡಗುಳ ತಂಡದ ಜೊತೆ ಸಣ್ಣ ತಾಳ್ಬೇಕಾಗುತ್ತದೆ. ಸ್ವತಂತ್ರ ತಂಡ ಸಚಿವ ತಂಡದ ಜೊತೆ 3ನೇ ಸ್ಥಾನಕ್ಕಾಗಿ ಪೈಪೋಟಿ ಮಾಡಬೇಕಾಗ್ತದೆ. ಇದರೊಂದಿಗೆ ಯಶಸ್ವಿ ಟ್ಯಾಕಲ್. ಹಲೋ ಇದರೊಂದಿಗೆ 1+2 ಒಟ್ಟು 3. ಸೋಳದಿನಿ 3, ಹೆಣ್ಣುಡಿಗೆರೆ 9. ಭರ್ಜರಿ ಪಂದ್ಯ. ಹೆಣ್ಣುಡಿಗೆರೆ ಮತ್ತು ಸೋಳದಿನರ್ಗ ಕಳ್ಕೊಂಡ್ರು ಗಡಿ. ಮತ್ತೊಮ್ಮೆ ಇನ್ನಲ್ಲ ಕುಮಾರ್ ಒಂದು ವೇಳೆ ಈತನನ್ನು ಕಟ್ಟಿ ಹಾಕಿದ್ದಲ್ಲ ಎಣ್ಣೆ ಒಳಗೆ ತಂಡದ ಬೆನ್ನೆಲುಬು ಮುರಿದಂತ ಆಗೋದು. ರೈನಲ್ಲಿ ತಂಡಕ್ಕೆ ಒಂದು ವಿಶೇಷ ಸೂಚನೆ, ಕಿವಿ ಮಾತು ಕೂಡ ಭರ್ಜರಿ ಟ್ಯಾಕಲ್ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದಂಗೆ ಕುಮಾರನನ್ನು ಕಟ್ಟಿ ಹಾಕಿದ್ದಾರೆ ತೋದನಿ ಆಟಗಾರರು. ಸರ್ಸು ನಂಬರ್ 0 ಆಟಗಾರ ತಮ್ಮ ತಂಡಕ್ಕೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಕಾಯ್ದು ನೋಡೋಣ. ಭರ್ಜರಿ ಟ್ಯಾಕಲ್ ಮಾಡ್ತಾ ಇದ್ದಾರೆ.
ಮತ್ತೊಮ್ಮೆ ಕುಮಾರ್ ರೈನಲ್ ಎಂದಿನ ರೈನಲ್ ವಿಫಲರಾಗಿದ್ದರು ಕುಮಾರ್ ಒಳಗೇರು ಮತ್ತೊಮ್ಮೆ ಈಗಾಗಲೇ ವರುಣನ ಆರ್ಭಟ ಹೆಚ್ಚಾಗಿ ಮೇಣಕ್ಕೆ 2 ಅಂಕ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗಲಿಬಿಲಿ ಮಾಡ್ತಾ ಇದ್ದಾರೆ ಕುಮಾರ್ ಒಳಗೇರು ಅವರು. ಭರ್ಜರಿ ಯಶಸ್ವಿ ಟ್ಯಾಕಲ್. ಅನುಭವಿ ತಂಡ ರಚಿಕೊಂಡು ಬರ್ತಾ ಇದ್ದಾರೆ ಕುಮಾರ್ ಒಳಗೇರು ಅವರು. ಕೆಜಿ ಕಬಡ್ಡಿ ತಂಡದಲ್ಲಿ ನಮ್ಮನ್ನು ಯಾರು ಮೀರ್ಸೋರಿಲ್ಲ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಭರ್ಜರಿ ಸೆಂಚುರಿ ತಂಡದವರು. ಕುಂದ್ರು ನೀನು 2 ಅಂಕ ಮತ್ತೆ ಭರ್ಜರಿಯಾಗಿ ಆಡ್ತಾ ಇದ್ದಾರೆ. ಮತ್ತೊಮ್ಮೆ ರೈನಲ್ಲಿ ಕುಮಾರ್ ಒಳಗೇರು ಅವರು. ತಮ್ಮ ತಂಡಕ್ಕೆ ಯಾವ ರೀತಿ ಸಹಾಯ ಮಾಡ್ತಾರಂತ ಕಾಯ್ದು ನೋಡೋಣ. ಕುಮಾರ್ ಕೀರ್ತಿಗೌಡ ಇದರೊಂದಿಗೆ ಯಶಸ್ವಿ ಟ್ಯಾಕಲ್. ಕುಮಾರ್ ಔಟ್ ಆಗಿದ್ದಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 0 ಆಟಗಾರ ಬೆನ್ನೋಡಿಗರ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ದಾಂಡಿಗ ಅಂತ ಹೇಳ್ಬೋದು. ತಮ್ಮ ತಂಡದ ಮೇಲೆ ಯಾವ ರೀತಿ ಎದುರು ತಂಡದ ಮೇಲೆ ಯಾವ ರೀತಿ ದಾಳಿ ಮಾಡ್ತಾರೆ ಅಂತ ಕಾಯ್ದು ನೋಡೋಣ. ಯಾವುದಂತ ಮತ್ತೊಮ್ಮೆ 6 ಒಟ್ಟು 12 ಅಂಕದ ಮುನ್ನಡೆದ ಹೆಣ್ಣುಡುಗರ ತಂಡ. 6 ತೋಳದಲ್ಲಿ 18 ಹೆಣ್ಣುಡುಗರ. ಇದರೊಂದಿಗೆ ಬಹಳ ಯಶಸ್ವಿ ಟ್ಯಾಕಲ್ 00 ಹೋರಾಟಗಾರ. ಇದರೊಂದಿಗೆ ಮತ್ತೊಂದು ಅಂಕ ಕೋದಲಿ ತಂಡಕ್ಕೆ. ಅತಿಯಾದ ನಂಬಿಕೆ ವಿನಾಶಕ್ಕೆ ಕಾರಣ ಎನ್ನುವ ರೀತಿಯಲ್ಲಿ ಆಡ್ತಾ ಇದ್ದಾರೆ ಹೆಣ್ಣುಡುಗರ ತಂಡ. ಅತಿಯಾದ ನಂಬಿಕೆ ವಿನಾಶಕ್ಕೆ ಕಾರಣ ಓವರ್ ಕಾನ್ಫಿಡೆನ್ಸ್ ಸ್ಕಿಲ್ಸ್ ಹ್ಯಾಪಿನೆಸ್ ಎನ್ನುವ ರೀತಿಯಲ್ಲಿ ಆಡ್ತಾ ಇದ್ದಾರೆ ಹೆಣ್ಣುಡುಗರ ತಂಡ. ಬಹಳ ಭರ್ಜರಿಯಾಗಿ ಟ್ಯಾಕಲ್ ಮಾಡಿದ್ದಾರೆ, ಡಿಫೆಂಡ್ ಮಾಡಿದ್ದಾರೆ. ಇದು ಸೂಪರ್ ಟ್ಯಾಕಲ್. ಮುಂದಿನ ಪಂದ್ಯ ತೋದಿನಿ ಡ್ರೋಡೈ. ಇದರೊಂದಿಗೆ ಯಶಸ್ವಿ ಟ್ಯಾಕಲ್. ನಿರ್ಣಾಯಕರು ಕುಮಾರ್ ಅವರನ್ನ ಕಟ್ಟಿ ಹಾಕಿದ್ದಲ್ಲಿ ಒಳಗೇರಿ ತಂಡದ ಬೆನ್ನೆಲುಬು ಮುರಿದಂತಾಗ್ಬೋದು. ಈಗಾಗಲೇ ತಮಗೆ ಅನುಭವ ಕೂಡ ಆಗಿದೆ. ಕುಮಾರ್ನ ಕಟ್ಟಿ ಹಾಕಿ ಒಂದು ಲೋಟ್ ಕೂಡ ಆಗಿದೆ ತೋದಿನಿ ಆಟಗಾರ. ಬಹಳ ಸ್ಟಾರ್ ಆಟಗಾರ ಕುಮಾರ್ ಕೀರ್ತಿಗೌಡ. ರವಿವಾರ ರೈನಲ್ಲಿ ತೋದಿನಿ ಆಟಗಾರ. ಕಾಯ್ದು ನೋಡೋಣ ಯಾವ ತಂಡ ಜಯಶಾಲಿ ಆಗ್ತದೆ ಅಂತ. ಅದರಲ್ಲಿ ಗೆದ್ದಂತ ತಂಡ ನೇರವಾಗಿ ಫೈನಲ್ ಬೆಂಗಳೂರು ತಂಡ ಪಂದ್ಯ ಪ್ರಾರಂಭವಾಗಿದೆ. ಮತ್ತೆ ರೈಡ್ನಲ್ಲಿ ಕುಮಾರ್ ದಾಂಡಿಗ, ಬಹಳ ಸ್ಟಾರ್ ಆಟಗಾರ ಕುಮಾರ್. ತಮ್ಮ ತಂಡಕ್ಕೆ ಗೆಲುವಿನ ರಿವಾರ್ಡನ್ನು ತಂದುಕೊಡುವಲ್ಲಿ ಬಹಳಷ್ಟು ಶ್ರಮ ವಹಿಸುವ ಆಟಗಾರ ಕುಮಾರ್ ಕೀರ್ತಿಗೌಡ.
ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ. ಒಂದು ಲಾಸ್ಟ್ 3 ಮಿನಿಟ್ಸ್, ಲಾಸ್ಟ್ ಥರ್ಡ್ ರೈಡ್, ಸಾರಿ ರೈಡ್ ಮಾಡಿ ತಮ್ಮ ತಂಡಕ್ಕೆ ಅಂಕ ಹೋದರೆ ಮಾತ್ರ ತಾನು ತಂಡವೇ ಬದುಕೊಳ್ಳುವ, ಇಲ್ಲದಿದ್ದಲ್ಲಿ 1 ಅಂಕ. ತೋಡನೆ ಡೈರೆಡ್ ತಮ್ಮ ತಂಡಕ್ಕೆ ಅಂಕ ಹೋದರೆ ಮಾತ್ರ ತಂಡದಲ್ಲಿ ಉಳಿಸಿಕೊಳ್ತಾನೆ. ಇಲ್ಲ ಇದರಲ್ಲಿ ಸ್ವತಂತ್ರ ತಂಡ ಇಲ್ಲೇ ಉಳಿಸಬೇಕು. 3 ಸ್ಥಾನಕ್ಕೆ 20 ನಡೆಸಬೇಕು. ದಯವಿಟ್ಟು ಯಾರು ಹೋಗ್ತಾ ಇರ್ಬೇಕು. ಸ್ವತಂತ್ರ ತಂಡ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. ಓವರ್ ಕಾನ್ಫಿಡೆನ್ಸ್ ಕಿಲ್ಸ್ ಹ್ಯಾಪಿನೆಸ್ ಅನ್ನೋ ರೀತಿಯಲ್ಲಿ ನಮಗೆ ಎಲ್ಲರ ಕಣ್ಣೆದುರಿಗೆ ಆಗಿದೆ. ಕುಮಾರ್ ಕಟ್ಟಿ ಹಾಕಿದ್ದಲ್ಲಿ ಫಸ್ಟ್ ಟೈಮ್ ಔಟ್. ಒಳಗೆ 18 ಹೋಗಿಗಳು, ಒಂದೇ 1 ಅಂಕ. ಮತ್ತೊಮ್ಮೆ ಜರ್ಸಿ ನಂಬರ್ 09 ಆಟಗಾರ. ಒಂದು ವೇಳೆ 1 ಅಂಕ ಹೋದಲ್ಲಿ ಸಮಬಲದ ಹೋರಾಟ ನಡೀತದೆ. ಒಂದು ವೇಳೆ ಔಟ್ ಆದಲ್ಲಿ 2 ಅಂಕ ಮುನ್ನಡೆ ಒಳಗೇರಿ ತಂಡಕ್ಕೆ ಸಿಗುತ್ತದೆ. ಕಾಯ್ದು ನೋಡೋಣ ಏನಾಗ್ತದೆ ಅಂತ. ಪ್ರೇಕ್ಷಕರು ಬಹಳ ಕಾತುರತೆ ಅಂತ ಕಾಯ್ತದೆ ಯಾವ ತಂಡ ಫೈನಲ್ಗೆ ಹೋಗ್ತಾ ಇದೆ ಅಂತ. ಮತ್ತೊಮ್ಮೆ ರೈಡ್ನಲ್ಲಿ ಕುಮಾರ್ ನಮಗೆ ಕಾಣ್ತಾ ಇದೆ. ಇಲ್ಲಿ ಸೂಪರ್ ರೈಡ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ಅನ್ಸುತ್ತದೆ. ಕುಮಾರ್ ವರ್ಷದಿಂದ ಆಡಬೇಕಾಗುತ್ತದೆ. ದಯವಿಟ್ಟು ಇದರಲ್ಲಿ ಗೆದ್ದಂತ ತಂಡ ನೇರವಾಗಿ ಫೈನಲ್ಗೆ ಬಾಗಿಲು ತಂಡದ ಜೊತೆ ಹಣವಾರು ಸೆಣಸಾಡಬೇಕಾಗುತ್ತದೆ. ಸ್ವತಂತ್ರ ತಂಡ ಎಲ್ಲೇ ಇದ್ದು ಬಸಿರು ತಂಡದ ಜೊತೆ ಸೆಣಸಾಡಬೇಕು 1ನೇ ಸ್ಥಾನಕ್ಕಾಗಿ. ಇವನು ಮೈದಾನದಲ್ಲಿ 4 ರೂಲ್ಸ್ ಇರೋದ್ರಿಂದ 2 ರೈಡ್ ಎಂಟಿ, ಸತತ 2 ಎಂಟಿ ರೈಡ್ ಆಗಿಂದ 3ನೇ ರೈಡ್ ಡೂ ರೈಡ್ ಆಗಬೇಕಾಗ್ತದೆ. ಅಬಾಬ ಅಂದ್ರೆ ಇನ್ನು 2 ಟೀಮ್ಗೆ 2 ರೈಡ್ ಬರ್ಬಾರ್ದು. ಅಂದ್ರೆ ನೀವು ಆಡ್ರಿ ಅವ್ರ ಅಂತ ನೀವು ತಿರುಗಿಸಿ ಮಾಡ್ರಿ. ಆಟಗಾರ ಮಾತಾಡಬಾರ್ದು, ಕೆಲಸ ಬಿಟ್ರೆ ತಂಡದ ನಾಯಕನ ಬಿಟ್ರೆ ಯಾರು ಉಳಿದವ್ರು ಮಾತಾಡಬಾರ್ದು. 2 ತಂಡಕ್ಕೆ ಸೂಚನೆ ಇದು. ಒಳಗಡೆ ಡೂ ರೈಡ್ ಇದು ಮಾಡೋದಿಲ್ಲ ಮಾಡಿ ಪಂದ್ಯ.